ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಮಟ್ಟಣ್ಣ ಅವರಿಗೆ ಮತ್ತೆ ಸಂಕಷ್ಟ. ಮಟ್ಟಣ್ಣ ಅವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಮಟ್ಟಣ್ಣ ಅವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರೋದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ವಿರುದ್ಧ ಹೊಸದಾಗಿ ಒಂದು ದೂರು ದಾಖಲಾಗಿದೆ. ಏನ್ ಕಾರಣ, ಯಾಕೆ ದೂರು ಕೊಟ್ಟರು ಅಂತ ನೋಡೋದಾದ್ರೆ, ಇವರು ಅಶ್ಲೀಲವಾಗಿ ಮಾತನಾಡಿ ವಿಡಿಯೋನ ಹರಿಬಿಟ್ಟಿದ್ದಾರೆ ಅನ್ನೋ ಆರೋಪವನ್ನು ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಂತ ಆರೋಪ. ಯೂಟ್ಯೂಬ್ ಚಾನೆಲ್ನ ಸಂದರ್ಶನವೊಂದರಲ್ಲಿ ಅವಹೇಳನ ಮಾಡಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ BNS 296ರಂತೆ ಪ್ರಕರಣ ದಾಖಲಾಗಿದೆ. ರಾಜೇಂದ್ರ ದಾಸ್ ಅನ್ನುವ ವ್ಯಕ್ತಿ ಈಗ ಕೊಟ್ಟಿರುವಂಥ ದೂರು. ಹೇಗೆ ಈ ಶವಗಳನ್ನು ನಾನು ನೋಡಿದ್ದೀನಿ ಅಂತ ಒಂದಷ್ಟು ಜನ ಬಂದು ಕೇಸ್ ಕೊಡ್ತಾ ಇದ್ರು, ಈಗ ಒಂದೊಂದೇ ವಿಚಾರಗಳನ್ನು ಗಿರೀಶ್ ಮಟ್ಟಣ್ಣ ಅವರ ಒಂದೊಂದು ಸಂದರ್ಶನವನ್ನು ಕೂಡ ಹುಡುಕಿ ಇದ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ಈ ಸ್ಟೇಟ್ಮೆಂಟ್ ಮೇಲೆ ಒಂದು ಕೊಡ್ಬೋದು ಅಂತ ಈಗ ಒಬ್ಬರಾದ್ಮೇಲೆ ಒಬ್ಬರು ಬಂದು ಈಗ ಕೇಸ್ ಕೊಡ್ತಾ ಇದ್ದಾರೆ. ಅಶೋಕ್ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅಶೋಕ್, ನಾವು ಮೊದಲ ಎಪಿಸೋಡ್ನಲ್ಲಿ ನೋಡ್ತಾ ಇದ್ವಿ, ಈ ಶವ ಹುತ್ತಿದ್ದರ ವಿಚಾರವಾಗಿ ಮನೆಯ ಮಕ್ಕಳು ಕಾರಣೆ ಆಗಿದ್ದಾರೆ ಅಂತ ಒಂದಷ್ಟು ಜನ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರು. ಆದ್ರೆ ಈಗ ಎರಡನೇ ಎಪಿಸೋಡ್ನಲ್ಲಿ ನೋಡಿದ್ರೆ ಒಂದಷ್ಟು ಜನ ಈಗ ಇವ್ರುಗಳು ಏನೇನು ಸ್ಟೇಟ್ಮೆಂಟ್ ಕೊಟ್ಟರು, ತಿಮರೋಡಿ ಏನು ಮಾತನಾಡಿದ್ರು, ಗಿರೀಶ್ ಏನು ಮಾತನಾಡಿದ್ರು, ಅದರಲ್ಲಿ ಈಗ ಕೇಸ್ಗಳು ದಾಖಲಾಗ್ತಾ ಇವೆ. ಸೊ ಈಗ ಹೊಸ ಕೇಸ್ ಏನು ಅಂತಿದ್ದು? ಹೌದು ಅವಿನಾಶ್, ಪ್ರಮುಖವಾಗಿ ಧರ್ಮಸ್ಥಳದ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು SIT ಅಧಿಕಾರಿಗಳು SIT ಫಾರ್ಮ್ ಆಯಿತು, ಅದಾದ ಬಳಿಕ ಒಬ್ಬೊಬ್ಬರಾಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ರು. ಅಂದರೆ ತಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾರೆ, ತಮ್ಮ ಸಂಬಂಧಿಕರು ಮಿಸ್ಸಿಂಗ್ ಆಗಿದ್ದಾರೆ, ಈ ರೀತಿಯ ದೂರುಗಳೇ SITಯಲ್ಲಿ ದಾಖಲಾಗ್ತಿತ್ತು. ಆದರೆ ಇದೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರು ಈ ಒಂದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ದಾರೆ ಮತ್ತು ಯಾರ್ಯಾರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ, ಸೊ ಈ ರೀತಿಯಾದಂಥ ಪ್ರಕರಣಗಳು ಕೂಡ ದಾಖಲಾಗ್ತದೆ. ಈ ಗಿರೀಶ್ ಮಟ್ಟಣ್ಣ ವಿರುದ್ಧ ಈಗ 4ಕ್ಕೂ ಹೆಚ್ಚು FIRಗಳು ಇದೇ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತ ಸೇರಿದಂತೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈ ನಿನ್ನೆ ಕೂಡ ಒಂದು ಪ್ರಕರಣ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ರಾಜೇಂದ್ರ ಎನ್ನುವಂಥವರು ಗಿರೀಶ್ ಮಟ್ಟಣ್ಣ ವಿರುದ್ಧ ಈ ಒಂದು ದೂರನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ಗಿರೀಶ್ ಮಟ್ಟಣ್ಣ ಅವರು ಈ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಹರಿಬಿಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿ ಅವರು ದೂರನ್ನು ನೀಡಿದ್ದಾರೆ. ಸೊ ಯೂಟ್ಯೂಬ್ಗೆ ನೀಡಿದಂಥ ಒಂದು ಸಂದರ್ಶನದಲ್ಲಿ ಅಶ್ಲೀಲ ಪದವನ್ನು ಗಿರೀಶ್ ಮಟ್ಟಣ್ಣ ಅವರು ಮಾತನಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರು. ಸೊ ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಗಿರೀಶ್ ಮಟ್ಟಣ್ಣ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಗಿರೀಶ್ ಮಟ್ಟಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿತ್ತು. ಅವರು ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತೇಳಿ ಒಬ್ಬರನ್ನು ಸುಳ್ಳು ಹೇಳಿ ಅವ್ರು ಬಿಂಬಿಸಿದ್ರು ಎನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಆರೋಪವು ಕೂಡ ಕೇಳಿ ಬಂದಿತ್ತು. ಸೊ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಗಿರೀಶ್ ಮಟ್ಟಣ್ಣ ಅವರು ಮತ್ತು ಆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಯಾರು ಬಂದಿದ್ರು ಆತನ ವಿರುದ್ಧವೂ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪದಲ್ಲಿ ಗಿರೀಶ್ ಮಟ್ಟಣ್ಣ ವಿರುದ್ಧ ಕೂಡ ಪ್ರಕರಣವೂ ದಾಖಲಾಗಿದೆ. ಸೊ ಸಾಕಷ್ಟು FIRಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಿದೆ. ಯಾವಾಗ SIT ಫಾರ್ಮ್ ಆದ ಬಳಿಕ ಸಾಕಷ್ಟು ಬೆಳವಣಿಗೆ, ಕಾನೂನು ಸುವ್ಯವಸ್ಥೆ ಹಾಳಾಗುವಂತ ಘಟನೆಗಳು ಏನು ನಡೀತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಿಂದ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಬಂದ್ರು. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೊಲೀಸರು ನಿಗಾವನ್ನು ಇರಿಸಿದ್ರು. ಯಾರು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಬರಹವನ್ನು ಹಾಕ್ತಾರೆ, ವಿಡಿಯೋನ ಹರಿಬಿಡ್ತಾರೆ, ಸೊ ಅವರ ಮೇಲೆ ಒಂದ್ ಕಡೆಯಿಂದ ಪೊಲೀಸರು ನಿಗಾ ಇಟ್ಟರೆ, ಇನ್ನೊಂದು ಕಡೆಯಿಂದ ಆ ವಿಡಿಯೋ ನೋಡ್ತಕ್ಕಂಥ ಸಾರ್ವಜನಿಕರು ಕೂಡ ಅದು ಎಲ್ಲಿ ಅಶ್ಲೀಲ ಅಂತ ಕಂಡು ಬರುತ್ತೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸುವಂತ ಒಂದು ವಿಡಿಯೋ ಅಂತ ಕಂಡು ಬರುತ್ತೆ, ಅವರು ಸ್ವಯಂ ಪ್ರೇರಿತವಾಗಿ ಬಂದು ದೂರು ಕೊಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಗಿರೀಶ್ ಮಟ್ಟಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಪೊಲೀಸರು ಗಿರೀಶ್ ಮಟ್ಟಣ್ಣ ಅವರಿಗೆ ನೋಟಿಸ್ ನೀಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ, ಯಾವ ಸಂದರ್ಭದಲ್ಲಿ ಹೇಳಿಕೆ ನೀಡಿರುವಂಥದ್ದು, ಉದ್ದೇಶ ಏನು, ಸೊ ಈ ಎಲ್ಲ ವಿವರಗಳನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಒಂದ್ ಕಡೆಯಿಂದ SIT ತನಿಖೆ ನಡೀತಿದೆ, ಇನ್ನೊಂದು ಕಡೆ ಬೆಳ್ತಂಗಡಿ ಪೊಲೀಸರು ಕೂಡ ಈ ರೀತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದೂರುಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಕೈಗೆತ್ತಿಕೊಳ್ತಿದ್ದಾರೆ. ಅವಿನಾಶ್, ಧನ್ಯವಾದ ಅಶೋಕ್.